ಪಾಕ್ ಏರ್ ಸ್ಟ್ರೈಕ್ ದಾಳಿ ಮೇಲೆ ವಿಶ್ವದ ಕಣ್ಣು ನೆಟ್ಟಿದೆ. ಉಗ್ರರ ಮೇಲೆ ಧ್ವಂಸದ ಬಗ್ಗೆ ಸಮರ್ಥನೆಗೆ ಇದೀಗ ಭಾರತ ಚಿಂತನೆಯನ್ನು ನಡೆಸ್ತಾ ಇದೆ. ಸರ್ವಪಕ್ಷ ಸಭೆಯಲ್ಲಿ ಸುಷ್ಮಾ ಸ್ವರಾಜ್ ವಿಸ್ತೃತ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಸಭೆ ಬಳಿಕ ಚೀನಾ ಪ್ರವಾಸವನ್ನ ಕೈಗೊಂಡಿದ್ದಾರೆ ವಿದೇಶಾಂಗ ಸಚಿವೆ. ಚೀನಾ, ಇಂಡಿಯಾ, ರಷ್ಯಾ ತ್ರಿಪಕ್ಷೀಯ ಮಾತುಕತೆಗೆ ಸುಷ್ಮಾ ಸ್ವರಾಜ್ ಅವರು ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಚೀನಾ ವಿದೇಶಾಂಗ ಮಂತ್ರಿ ಯಾಂಗ್ ಯುಯಿ, ರಷ್ಯಾ ವಿದೇಶಾಂಗ ಮಂತ್ರಿ ಸೆರ್ಗೆ ಲಾವೋರ್ ಜೊತೆ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ. ಚೀನಾ ಬಳಿಕ ಸಿಂಗಪೂರ್, ಬಾಂಗ್ಲಾದೇಶ ಹಾಗೂ ಅಫ್ಘಾನಿಸ್ತಾನಕ್ಕೂ ಸಹ ಈ ಸಂದರ್ಭದಲ್ಲಿ ಸುಷ್ಮಾ ಸ್ವರಾಜ್ ಅವರು ಭೇಟಿ ಕೊಡ್ತಾ ಇದ್ದಾರೆ. ಜೊತೆಗೆ ಬಾಲ್ಕೋಟ್ ದಾಳಿ ವಿಚಾರವಾಗಿ ಸುಷ್ಮಾ ಸ್ವರಾಜ್ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಯುದ್ಧ ಬಿಟ್ಟು ಶಾಂತಿಯುತ ಮಾತುಕತೆಗೆ ಮುಂದಾಗುವಂತೆ ಫ್ರಾನ್ಸ್ ವಿದೇಶಾಂಗ ಸಚಿವ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದ್ರೆ ಪಾಕಿಸ್ತಾನ ಕೇರ್ಕೊಂಡು ಜಗಳಕ್ಕೆ ಬರ್ತಾ ಇದೆ. ನಮ್ಮ ಯೋಧನ ಮೇಲೆ, ನಮ್ಮ ಸೇನೆಯ ಮೇಲೆ ಆಗಿಂದಾಗೆ ದಾಳಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಬೇರೆ ದಾರಿ ಇಲ್ಲ. ಭಾರತಕ್ಕೆ ಈ ಸಂದರ್ಭದಲ್ಲಿ ಪ್ರತ್ಯುತ್ತರವನ್ನ ಕೊಡಲೇಬೇಕಾದಂತ ಅನಿವಾರ್ಯತೆ ಇರ್ತಕ್ಕಂಥದ್ದು. ಪಾಕ್ ಜೊತೆಗಿನ ವ್ಯವಹಾರ ಒಪ್ಪಂದ ಕುರಿತು ಮರುಪರಿಶೀಲನೆ ಕುರಿತಾಗಿ ಚೀನಾ ಈಗಾಗಲೇ ಮನವಿಯನ್ನೇ ಮಾಡಿಕೊಳ್ಳುವಂತ ಸಾಧ್ಯತೆ ಇದೆ. ಬೇರೆ ದಾರಿ ಇಲ್ಲ. ಚೀನಾವು ಅದೇ ಕೆಲಸ ಮಾಡುವಂಥದ್ದು. ಯಾಕಂದ್ರೆ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು ಇದೆ ಚೀನಾ. ಹೀಗಾಗಿ ಅವರ ಜೊತೆ ಸರಿದೂಗಿಸ್ಕೊಂಡು ಹೋಗಿ ಅನ್ನೋದೊಂದು ಪ್ಯಾಚ್ ಅಪ್ ಮಾಡುವಂತ ಕೆಲಸವನ್ನ ಚೀನಾ ಮಾಡ್ತಾ ಇದೆ. ನಮ್ಮ ಯೋಧರನ್ನ ಬಲಿ ತೆಗೆದುಕೊಂಡಂತ ಸಂದರ್ಭದಲ್ಲಿ ಚೀನಾ ಬಂದಿಲ್ಲ. ಆದ್ರೆ ಈಗ ಮಧ್ಯಪ್ರವೇಶಿಸಿ ಒಂದು ರೀತಿಯಾಗಿ ತಾನು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ಒಂದು ರೀತಿಯಾಗಿ ಮೀಡಿಯೇಟರ್ ಆಗಿ ನಿಂತು ಶಾಂತಿಯನ್ನ ಕಾಪಾಡುವಂತ ಕೆಲಸವನ್ನ ಚೀನಾ ಮಾಡ್ತಾ ಇದೆ ಅಂತ ವಿಶ್ವದ ಮಟ್ಟದಲ್ಲಿ ಬಿಂಬಿಸ್ಕೊಳ್ಳಕ್ಕೆ ಈ ರೀತಿಯಾಗಿ ಮುಂದಾಗಿರ್ತಕ್ಕಂಥದ್ದು. ಪಾಕಿಸ್ತಾನ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ಚೀನಾ ಖಂಡಿಸಿಲ್ಲ. ಆದ್ರೆ ಭಾರತ ಅದಕ್ಕೆ ಪ್ರತ್ಯುತ್ತರ ಕೊಡುವಂತ ಕೆಲಸದ ಸಂದರ್ಭದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡ್ಕೊಂಡು ಹೋಗಬೇಕು, ಶಾಂತಿ ಬೇಕು ಅನ್ನೋ ನಿಟ್ಟಿನಲ್ಲಿ ತಾನು ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮುಂದಾಗಿರ್ತಕ್ಕಂಥದ್ದು. ಪಾಕ್ ಏರ್ಕ್ರಾಫ್ಟ್ ದಾಳಿ ಮೇಲೆ ವಿಶ್ವದ ಕಣ್ಣು ಈಗಾಗಲೇ ನೆಟ್ಟಿರ್ತಕ್ಕಂಥದ್ದು. ಉಗ್ರರ ಮೇಲೆ ಧ್ವಂಸದ ಬಗ್ಗೆ ಸಮರ್ಥನೆಯನ್ನು ನೀಡಲಿಕ್ಕೆ ಭಾರತ ಮುಂದಾಗಿದೆ. ಯಾಕಂದ್ರೆ ವಿಶ್ವ ಇವತ್ತು ಕೇಳುವಂತಹ ಸಾಧ್ಯತೆ ಇರ್ತಕ್ಕಂಥದ್ದು. ವಿಶ್ವಸಂಸ್ಥೆಯಲ್ಲಿ ಈ ಕುರಿತು ಚರ್ಚೆ ಆಗುವಂತಹ ಸಾಧ್ಯತೆ ಇರ್ತಕ್ಕಂಥದ್ದು. ಯಾವ ಕಾರಣಕ್ಕೋಸ್ಕರ ಹೇಗೆ ತಾವು ಈ ಒಂದು ದಾಳಿಯನ್ನ ಮಾಡಿದ್ರಿ? ಯಾಕಂದ್ರೆ ಗಡಿ ನಿಯಂತ್ರಣ ರೇಖೆಯನ್ನ ದಾಟಿ, LOCನ ದಾಟಿ ಇದೀಗ ಇವತ್ತು ಭಾರತ ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಸಮರ್ಥನೆಯನ್ನು ಇವತ್ತು ಭಾರತ ಕೊಡಬೇಕಾಗಿದೆ.